ನಾವಿವತ್ತು ಬಂದಿರೋದು ಕಂಚನಹಳ್ಳಿ ಗ್ರಾಮದಲ್ಲಿರೋ ಭೀಮನಕೆಂಡಿ ಬೆಟ್ಟಕ್ಕೆ. ಈ ಬೆಟ್ಟದ ವಿಶೇಷತೆ ಏನು, ಇಲ್ಲಿ ನಂದಿ ಬೆಳೀತಾ ಇರೋದು ನಿಜಾನ, ಈ ನಂದಿನ ಯಾರು ಸ್ಥಾಪನೆ ಮಾಡಿದ್ದು ಎಲ್ಲ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಗಿಲ್ಲ ಅಂದ್ರೂ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಭೀಮನಕೆಂಡಿ ಬೆಟ್ಟ ಇದು ಕಂಚನಹಳ್ಳಿ ಗ್ರಾಮ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ. ಲೊಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ಭೀಮನಕೆಂಡಿ ಬೆಟ್ಟ ಹತ್ತೋದಕ್ಕೆ. ಈ ಬೆಟ್ಟದ ವಿಶೇಷ ಏನಂದರೆ, ಈ ಬೆಟ್ಟದ ಮೇಲ್ಗಡೆ ಕುಂತಿ ಅವರು ಒಂದು ನಂದಿನ ಸೃಷ್ಟಿ ಮಾಡಿದ್ದಾರೆ. ಅದು ದಿನೇ ದಿನೇ ವರ್ಷ ಬೆಳೀತಾ ಹೋಗ್ತಾಯಿದೆ. ಕೇಳೋಕ್ಕೆ ಆಶ್ಚರ್ಯ ಅನ್ಬೋದು, ಆದ್ರೆ ನಿಜ. ಮೇಲಕ್ಕೆ ಹೋದ್ಮೇಲೆ ನಿಮಗೆ ಅದು ಪೂರ್ಣ ವಿವರ ಕೊಡ್ತೀನಿ. ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಒಂದು 1 ಅವರಲ್ಲಿ ಹತ್ಬೋದು. ಈಗ ಒಂದು 9:30 ಆಗಿದೆ ಟೈಮು. 1 ಅವರಲ್ಲಿ ಹತ್ತು ಬಿಡ್ಬೋದು. ತುಂಬ ಕಷ್ಟ ಇದೆ ಹತ್ತಕ್ಕೆ, ಪ್ರಯತ್ನ ಮಾಡ್ತೀವಿ. ಈಗ ವಿಡಿಯೋ ಪೂರ್ತಿ ನೋಡಿ, ಪೂರ್ತಿ ಮಾಹಿತಿ ಕೊಡ್ತೀನಿ ನಿಮಗೆ. ಇವತ್ತು ಅನ್ನದಾನ ಮಾಡ್ತಾಯಿದ್ದೀವಿ. ತುಂಬ ಜನ ಸೇರ್ತಾರೆ. ಮಧ್ಯಾಹ್ನಕ್ಕೆ ಆಗಿದೆ ಅನ್ನದಾನ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಇದು ತಾಳ್ಬೆಟ್ಟ ಅಂತಾರೆ. ಪೂಜೆ ಮಾಡಿಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ. ಭೀಮನಕೆಂಡಿ ಬೆಟ್ಟ ಕಂಚನಹಳ್ಳಿ ಗ್ರಾಮದಲ್ಲಿದೆ. ಇದು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ, ಯಾವ ಥರ ರೀಚ್ ಆಗೋದು. ಲೊಕೇಶನ್ ಇದೆ, ನೀವು ಬಸ್ಸಲ್ಲೂ ಬರ್ಬೋದು ಆರಾಮಾಗಿ. ಬೈಕು ಕಾರ್ ಇದ್ದರೆ ಈಸಿ ಇರುತ್ತೆ. ಯೂಟ್ಯೂಬ್ಗೆ ಹಾಕ್ತೀನಿ. ಕಡಲೆ ಬೀಜ ಮಕ್ಕಳಿಗೆ ತುಂಬ ಎನರ್ಜಿ ಇರುತ್ತೆ. ಅವ್ರು ಬೇಗ ಹತ್ಬಿಡಿದ್ರು. ಇಲ್ಲಿ ನೋಡಿ, ನಮ್ದು ಒಂದು ಕೋತಿ ಗುಂಪಿದೆ ನೋಡಿ ಇಲ್ಲಿ. ಎಲ್ಲ ಕೈ ಎತ್ತಲ್ಲ. ಹಾಯ್. ಈ ಜಾಗಕ್ಕೆ ಸೊಣೆ ಅಂತಾರೆ. ಇಲ್ಲಿ ಯಾವಾಗಲೂ ನೀರಿರುತ್ತೆ. ವಿಶೇಷ ಸೂಚನೆ ಏನಂದರೆ, ಇಲ್ಲಿ ಯಾರು ದಯವಿಟ್ಟು ಕಾಲು ತೊಳಿಬೇಡಿ. ತಲೆಗೆ ನೀರು ಹಾಕ್ಕೊಂಡು ಹೋಗಿ ಅಥವಾ ಕುಡಿಬೋದು ನೀರನ್ನ, ಆದರೆ ಯಾರು ದಯವಿಟ್ಟು ಕಾಲು ತೊಳಿಬೇಡಿ ಇಲ್ಲಿ. ಸೊ ಕೊನೆಗೂ ತಲುಪಿಬಿಟ್ವಿ ನಾವು. ಒಂದು 1 ಅವರ್ ಆಗಿದೆ ನಮಗೆ. ಇದು ಈ ಬಂಡೆ ಏನು ಕಾಣಿಸ್ತಿದೆ ನಿಮಗೆ, ಆರ್ಚ್ ಟೈಪು, ಇದು ಭೀಮನ ಗದೆಯಿಂದ ಒಡೆದು ಈ ಆಕಾರ ಮೂಡಿದೆ ಅಂತ ಎಲ್ಲರ ಅಭಿಪ್ರಾಯ. ಯಾಕಂದರೆ ಮನುಷ್ಯರ ಕೈಲಂತೂ ಈ ಥರ ಕಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಾವು ಹಸು ಬುಸ್ಸು ಅಂತ ಹತ್ತಕ್ಕೆ ಕಷ್ಟಪಡ್ತೀವಿ. ಇವರು ಇಲ್ಲಿನ ಅರ್ಚಕರು. ವಾರಕ್ಕೆ 2 ದಿವಸ ಈ ದೇವ್ರಿಗೆ ಪೂಜೆ ಮಾಡಬೇಕಂದ್ರೆ ಏನು ಬೇಕಾ ಸಾಮಾನು ಇರ್ಬೋದು ಅಥವಾ ನೀರಿರ್ಬೋದು, ಎಲ್ಲನೂ ಇವರು ವಾರಕ್ಕೆ 2 ದಿವಸ ಹತ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ನೋಡಿ. ಬನ್ನಿ ಈ ಬೆಟ್ಟದ ಬಗ್ಗೆ ಮತ್ತು ಈ ಸ್ಥಳದ ವಿಶೇಷದ ಬಗ್ಗೆ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ಅಂತ ಕೇಳೋಣ. ಭೀಮನಕೆಂಡಿ ಬಸವೇಶ್ವರ ಸ್ವಾಮಿ ಭೀಮಪ್ಪ ಅಂತ ನಮ್ಮ ದೇವರ ಹೆಸರು.
ಮತ್ತು ಊರಲ್ಲಿ ಬಸವೇಶ್ವರನ ದೇವಸ್ಥಾನ ಇದೆ. ಇದು ಸುಮಾರು ಒಂದು 200-300 ವರ್ಷಗಳ ಹಿಂದಿಂದ ಪುರಾತನ ಕಾಲದಿಂದ ಬಂದಿರುವಂಥದ್ದು. ಇಲ್ಲಿ ತುಂಬ ಮಡಿಯಿಂದ ಶುದ್ಧವಾಗಿ ಬರಬೇಕು. ಏನಾರು ಒಂದು ಸ್ವಲ್ಪ ಸೂತ್ಕಪಾತಕ ಆದರೆ ಮೇಲೆ ಜೇನುಹುಳುಗಳಿಂದ ತೊಂದರೆ ಆಗುತ್ತೆ ನಿಮಗೆಲ್ಲ. ತುಂಬ ಮಡಿಯಿಂದ ಬರಬೇಕು. ಮತ್ತು ಇಲ್ಲಿ ವರ್ಷಕ್ಕೊಂದು ಸಾರಿ ಹಬ್ಬ ನಡೀತದೆ. ಮತ್ತು ಮೇಲ್ಗಡೆ ಒಂದೇ ಬಂಡೆ ಕಮಾನ್ ರೀತಿ ಕಾಮನ್ ಬಿಲ್ ಥರ ಬೆಳವಣಿಗೆ ಆಗಿದೆ. ಮತ್ತು ಇಲ್ಲಿ ಭೀಮನ ಮೈಯಿಂದ ಕೊಳೆನ ತೆಗೆದು ಮಾಡಿರುವಂಥ ದೇವರು, ಕಲ್ ದೇವರಲ್ಲ, ಸ್ಮೂತ್ ದೇವ್ರು. ಇದು ಒಂದು 300-400 ವರ್ಷಗಳಿಂದ ನಡ್ಕೊ ಬಂದಿರೋದು. ಮತ್ತು ತಾಳ್ಬೆಟ್ಟದಲ್ಲೆಲ್ಲ ಪರೆ ಎಲ್ಲ ನಡೀತದೆ, ಚೌಟಿ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬಂದು ನೋಡ್ಬೇಕು, ಇದನ್ನು ಕೇಳೋದೆಲ್ಲ ಬಂದು ಕಣ್ಣಾರೆ ನೋಡಬೇಕು, ದೇವ್ರ ದರ್ಶನ ಮಾಡಬೇಕು. ಇಲ್ಲಿಂದ ನಡ್ಕೊ ಬಂದಿರುವಂಥದ್ದು. ಬಂದು ನೋಡಿ ಸ್ವಾಮಿ ದರ್ಶನ ಮಾಡಿ ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತಷ್ಟು ವೀಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.